ಹಲೋ ಫ್ರೆಂಡ್ಸ್, ಇವತ್ತು ನಾನು ಗುರೆಳ್ಳು ಪುಡಿ ಅಥವಾ ಹುಚ್ಚೆಳ್ಳು ಚಟ್ನಿನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಇದನ್ನ ಪಲ್ಯಗಳಿಗೆ ನಾವು ತುಂಬಾ ಯೂಸ್ ಮಾಡ್ಕೊಳ್ತೀವಿ. ಇಲ್ಲಿ ನಾನು ಎರಡು ರೀತಿಯಾಗಿ ಹುಚ್ಚೆಳ್ಳು ಪುಡಿನ ಹೇಗೆ ಮಾಡ್ಕೊಳ್ಬೋದು ಅಂತ ತೋರಿಸ್ತಾ ಇದ್ದೀನಿ. ಮೊದಲನೇದು, ಇದು ಪ್ಲೇನ್ ಹುಚ್ಚೆಳ್ಳು ಪುಡಿ. ಇದಕ್ಕೆ ನಾನು ಯಾವುದೇ ರೀತಿ ಮಸಾಲನ ಹಾಕಿಲ್ಲ. ಮತ್ತೆ ಇದನ್ನ ಪಲ್ಯಗಳಿಗೆ ನಾವು ಯೂಸ್ ಮಾಡ್ಕೊಳ್ಬೋದು. ಇದಕ್ಕೆ ನಾನು 1 ಕಪ್ ಹುಚ್ಚೆಳ್ಳನ್ನ ತಗೊಂಡಿದ್ದೀನಿ. ಮತ್ತೆ ಅರ್ಧ ಟೀ ಸ್ಪೂನ್ ಉಪ್ಪು. 1 ಕಪ್ ಗುರೆಳ್ಳನ್ನ ಪ್ಯಾನಿಗೆ ಹಾಕೊಂಡು ನಾನು ನಿಧಾನವಾಗಿ ಸಿಮ್ಮಲ್ಲೇ ಇದನ್ನ ಹುರ್ಕೊಳ್ತಾ ಇದ್ದೀನಿ. 2 ರಿಂದ 3 ನಿಮಿಷ ಇದನ್ನ ಹುರ್ಕೊಂಡ ನಂತರ ಇದು ಚಟ್ಪಟ್ ಅಂತ ಸಿಡಿಯೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಮತ್ತೆ ಇದು ಉಬ್ಬದಂಗೆ ಕಾಣುತ್ತೆ. ಕಲರು ಕೂಡ ಚೇಂಜ್ ಆಗಿರುತ್ತೆ. ಜಾಸ್ತಿನೂ ಹುರ್ಕೋಬೇಡಿ. ಬೇಕಾದ್ರೆ ನೀವು ಕಾಟನ್ ಬಟ್ಟೆನ ಈ ತರ ರೌಂಡ್ ಮಾಡ್ಕೊಂಡು ಇದರಿಂದಾನು ನೀವು ಹುರ್ಕೊಳ್ಬೋದು. ಮತ್ತೆ ಇದನ್ನ ಹೊತ್ತಿಸಬಾರ್ದು. ಹೊತ್ತಿಸಿದ್ರೆ ಅದು ಕಹಿ ಬಂದ್ಬಿಡುತ್ತೆ. ಸ್ವಲ್ಪ ಚಟ್ಪಟ್ ಅಂದ ತಕ್ಷಣ ಗ್ಯಾಸ್ನ ಆಫ್ ಮಾಡ್ಕೊಳ್ಳಿ. ಈಗ ಇದನ್ನ ಒಂದು ಪ್ಲೇಟಿಗೆ ತಕ್ಕೊಂಡು 5 ನಿಮಿಷ ಇದನ್ನ ಆರಲು ಬಿಡ್ತಾ ಇದ್ದೀನಿ. ಇದು ಕಂಪ್ಲೀಟ್ ಆಗಿ ತಣ್ಣಗಾಗಬೇಕು. ನಂತರ ನೀವು ಮಿಕ್ಸಿಗೆ ಹಾಕೋಬಹುದು. ಒಂದು ಮಿಕ್ಸಿ ಜಾರಿಗೆ ಹುಚ್ಚೆಳ್ಳನ್ನ ಹಾಕೊಂಡು ಉಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನ ಈಗ ಪುಡಿ ಮಾಡ್ಕೊಳ್ಬೇಕು. ಈಗ ಇದು ಪುಡಿ ಆಗಿದೆ. ಇದನ್ನ ನಾನು ಒಂದು ಪ್ಲೇಟ್ಗೆ ಹಾಕೊಳ್ತಾ ಇದ್ದೀನಿ. ಪೂರ್ತಿಯಾಗಿ ಆರಿದ ಮೇಲೆ ಇದನ್ನ ಡಬ್ಬಿನಲ್ಲಿ ಹಾಕಿಟ್ಕೊಳ್ಳಿ. ಇದನ್ನ ತಿಂಗಳಾನ್ಗಟ್ಲೆ ನೀವು ಯೂಸ್ ಮಾಡ್ಕೊಳ್ಬೋದು. ನೋಡಿದ್ರಲ್ಲ ಪ್ಲೇನ್ ಹುಚ್ಚೆಳ್ಳು ಪುಡಿನ ಹೇಗೆ ಮಾಡೋದು ಅಂತ. ಇದನ್ನ ನಾವು ಚೌಳಿಕಾಯಿ ಪಲ್ಯ ಅಥವಾ ಗೋರಿಕಾಯಿ ಪಲ್ಯ, ಹೀರೆಕಾಯಿ, ಬದನೆಕಾಯಿ ಪಲ್ಯಗಳಿಗೆ ಇದನ್ನ ಹಾಕಿದ್ರೆ ಪಲ್ಯದ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಮಸಾಲಾ ಗುರೆಳ್ಳು ಪುಡಿ ಮಾಡೋದಕ್ಕೆ ನಾನು ಇಲ್ಲಿ 1 ಕಪ್ ಗುರೆಳ್ಳನ್ನ ತಗೊಂಡಿದ್ದೀನಿ. 2 ಸ್ಪೂನ್ ಅಚ್ಚ ಖಾರದ ಪುಡಿ, ಅರ್ಧ ಸ್ಪೂನ್ ಉಪ್ಪು, 1 ಬೆಳ್ಳುಳ್ಳಿ, 8 ರಿಂದ 10 ಕರಿಬೇವಿನ ಎಲೆ. ಇಲ್ಲಿ ನಾನು ಹುಚ್ಚೆಳ್ಳನ್ನ ಹುರ್ಕೊಂಡು ಒಂದು ಪ್ಲೇಟ್ಗೆ ಹಾಕಿ ಇಟ್ಕೊಂಡಿದ್ದೀನಿ. ಈಗ ಮಿಕ್ಸಿ ಜಾರಿಗೆ ಹುಚ್ಚೆಳ್ಳು, ಖಾರದ ಪುಡಿ, ಉಪ್ಪು, ಬೆಳ್ಳುಳ್ಳಿ, ಕರಿಬೇವಿನ ಎಲೆ ಇದನ್ನೆಲ್ಲ ಹಾಕೊಂಡು ಪುಡಿ ಮಾಡ್ಕೊಳ್ಬೇಕು. ತೀರಾ ಪುಡಿ ಆಗೋದೇನ್ ಬೇಡ, ಮೀಡಿಯಂ ಆಗಾದ್ರೆ ಸಾಕು. ಇದನ್ನ ಒಂದು ಪ್ಲೇಟಿಗೆ ತಕ್ಕೊಂಡು ತಣ್ಣಗಾಗೋದಕ್ಕೆ ಬಿಡ್ತಾ ಇದ್ದೀನಿ. ಮಸಾಲಾ ಗುರೆಳ್ಳು ಪುಡಿ ಈಗ ರೆಡಿಯಾಗಿದೆ. ನಾವು ಹೇಗೆ ಚಟ್ನಿ ಜೊತೆ ಮೊಸರನ್ನ ಹಾಕೊಂಡು ತಿಂತೀವೋ ಅದೇ ತರ ಇದನ್ನು ನೀವು ಮೊಸರು ಜೊತೆ ಮಿಕ್ಸ್ ಮಾಡಿಕೊಂಡು ಚಪಾತಿ ಅಥವಾ ರೊಟ್ಟಿನ ತಿನ್ಬೋದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.